ಬುಧವಾರ ದಿನಾಂಕ 2/9/2015 ಬೈಲಹೊಂಗಲ ತಾಲೂಕಾ ಸಂಪೂರ್ಣ ಬಂದ್ ಕರೆಯಲಾಗಿದೆ. ಹಾಗೂ ಬೈಲಹೊಂಗಲದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕಳಸಾಬಂಡೂರು ಹಾಗೂ ಮಹದಾಯಿ ನದಿಯನ್ನು ಮಲಪ್ರಭಾ ನದಿಗೆ ಜೋಡಿಸಲು ಆಗ್ರಹಿಸಿ ಹಾಗೂ ಕೇಂದ್ರ ಸರ್ಕಾರದ ಸಾರಿಗೆ ನೀತಿ ವಿರೋಧಿಸಿ ಬೈಲಹೊಂಗಲ ತಾಲೂಕಾ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗಿದ್ದು, ತಾಲೂಕಿನ ಸಮಸ್ತ ಬಾಂಧವರು, ರೈತರು, ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷ ಭೇದ ಮರೆತು ವಿವಿಧ ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು ಈ ಹಕ್ಕು ಹೋರಾಟಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿ ಬುಧವಾರ ದಿನಾಂಕ 2/9/2015 ಬೆಳಿಗ್ಗೆ 11 ಗಂಟೆಗೆ ಅದರಲ್ಲಿ ಮಿನಿ ಲಾರಿ ಮಾಲಕ ಚಾಲಕ ಸಂಘಕ್ಕೆ ಧಿಕ್ಕಾರ 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 ಧಿಕ್ಕಾರ. ಯಾತಕ್ಕಾಗಿ ಧಿಕ್ಕಾರ, ಯಾತಕ್ಕಾಗಿ ಧಿಕ್ಕಾರ? ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ನ್ಯಾಯ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನ್ಯಾಯ ಬೇಕು, ನ್ಯಾಯ ಬೇಕು. ಧಿಕ್ಕಾರ. ಕಾದೋಳ ಎಲ್ಲಪ್ಪ ಇಲ್ಲಿ ಬರ್ಬೇಕಾಗಿ ವಿನಂತಿ. ಕಾದೋಳ ಎಲ್ಲಪ್ಪ, ಕಾದೋಳ ಎಲ್ಲಪ್ಪ ಬರ್ಬೇಕಂತ ವಿನಂತಿ. ಕಾದೋಳ ಎಲ್ಲಪ್ಪ ಎಲ್ಲರೂ ಸೇರಿ ಅಲ್ಲಿಂದ ಹೊರಟು ಉಪ ವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿಯನ್ನು ಅರ್ಪಿಸಲಾಗುವುದು. ಬೇಡಿಕೆಗಳು ಬೈಲಹೊಂಗಲ ತಾಲೂಕು ಹಲೋ. ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಜನತೆಗೆ ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಮತ್ತು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ರೈತರ ಹಿತದೃಷ್ಟಿಯಿಂದ ಶಾಶ್ವತ ನೀರಾವರಿ ವ್ಯವಸ್ಥೆ ಆಗಬೇಕು. ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೊಳಿಸಲು ಮುಂದಾಗಿರುವ 2000 ಮುಂಬತ್ತೆ ಎಲ್ಲಿಗೆ ಬಂದವಲ್ಲ ಆ ಕಡೆ ಹೋಗಲ್ಲ ನೋಡೋದು ಟ್ರೈನಿಗೆ ಹೋದ್ ನೋಡಿ ಕಿರಾಣಿಕ್ಸ್ ಜೇನೈತೆ ನೋಡಲ್ಲಿ ಹೂವ ಕರ್ದು ಬಾರಿನ ಐತಲ್ಲ. ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ
ಇದರ ಸಾರಿಗೆ ನೀತಿಯನ್ನ ಹಿಂಪಡೆಯಲು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಕಾರ್ಮಿಕರ ಮುಷ್ಕರಕ್ಕೆ ಸಾರ್ವಜನಿಕರಾಗಿ ಬೆಂಬಲವಿಟ್ಟು ಕೇಂದ್ರ ಸರ್ಕಾರ 2015ರ ಸಾರಿಗೆ ನೀತಿಯನ್ನು ಹಿಂಪಡೆಯಬೇಕು. ಮೇಲ್ಕಂಡ ಮಸೂದೆಯನ್ನು ಕೇಂದ್ರ ಸರ್ಕಾರ 5 ಬಾರಿ ತಿದ್ದುಪಡಿ ಮಾಡಿ ರಾಷ್ಟ್ರಪತಿಗೆ ಹಂಚಿಕೆ ಹಾಕಲು ಕೈಗೊಳ್ಳುತ್ತಾರೆ. ಈ ಮಸೂದೆಯಿಂದ ಚಾಲಕರಿಗೆ ಸೆಕ್ಷನ್ 185, 186, 187, 188, 189, 190, 200ರ ಪ್ರಕಾರ ಅಪಘಾತ ಮಾಡಿರುವ ಚಾಲಕರಿಗೆ 25,000 ರೂಪಾಯಿಗಳಿಂದ 5 ಲಕ್ಷಗಳವರೆಗೆ ದಂಡ ಹಾಗೂ ಕನಿಷ್ಠ 2 ವರ್ಷ ಶಿಕ್ಷೆ ವಿಧಿಸಲು ಕಾನೂನನ್ನು ಮಾಡಲು ಹೊರಟಿದ್ದಾರೆ. ಇದರಿಂದ ಚಾಲಕ ವರ್ಗದವರಿಗೆ ಬಹಳ ತೊಂದರೆಯಾಗುತ್ತದೆ. ಕಾರಣ ಈ ಸಾರಿಗೆ ನೀತಿಯನ್ನು ಹಿಂಪಡೆಯಲು ಇದರಲ್ಲಿ ಸಾರಿಗೆ ಬಸ್ಸುವ ಚಾಲಕರು, ಲಾರಿ ಚಾಲಕರು, ರಿಕ್ಷಾ ಚಾಲಕರು, ಕಾರ್ ಚಾಲಕರು, ಟಂಟಮ್ ಚಾಲಕರು, ಟ್ರ್ಯಾಕ್ಟರ್ ಚಾಲಕರು, ಸೈಕಲ್ ಮೋಟಾರ್ ಚಾಲಕರು, ಸ್ವಂತ ವಾಹನದ ಚಾಲಕರು ದಂಡವನ್ನು ತುಂಬಲಿದ್ದಾಗ ವಾಹನದ ಮಾಲೀಕರೇ ದಂಡವನ್ನು ತುಂಬಬೇಕಾಗುತ್ತದೆ ಹಾಗೂ 2 ವರ್ಷ ಜೈಲು ಶಿಕ್ಷೆಗೆ ಒಳಪಡಬೇಕಾಗುತ್ತದೆ. ಇದನ್ನು ವಿರೋಧಿಸಿ ಬಯಲುಹೊಂಗಲ ತಾಲೂಕಾ ಬಂದ್ ಕರೆಯಲಾಗಿದೆ. ಕಾರಣ ಸಮಸ್ತ ಸಾರ್ವಜನಿಕರು, ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಬಯಲುಹೊಂಗಲ ತಾಲೂಕಾ ಸಂಪೂರ್ಣ ಬಂದ್ ಕರೆಗೆ ಸಹಕರಿಸಬೇಕಾಗಿ ವಿನಂತಿ. ಬುಧವಾರ ದಿನಾಂಕ 2/9/2015 ಬಯಲುಹೊಂಗಲ ತಾಲೂಕಾ ಸಂಪೂರ್ಣ ಬಂದ್ ಕರೆಯಲಾಗಿದೆ. ಅಲ್ಲಿನ ಮುಂಜಾನೆ 11 ಗಂಟೆಗೆ ಸ್ಥಳ ಶಾಖಾ 3,000 ಮಠದಲ್ಲಿ ಎಲ್ಲರೂ ಸೇರಿ ಅಲ್ಲಿಂದ ಹೊರಟು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿಯನ್ನು ಅರ್ಪಿಸಲಾಗುವುದು. ಬಯಲುಹೊಂಗಲ ತಾಲೂಕಿನ ಎಲ್ಲ ರೈತ ಬಾಂಧವರು ಪಾಲ್ಗೊಂಡು ಬರ್ಲಿಲ್ಲ ಸಾಕ್ಬಿಡ್ಲಿ